ಮಾಯಾ. ಮ್ಯಾಮ್, ರಾತ್ರಿ ಮೇನ್ ಡೋರ್ ಹತ್ರ ಏನು ಮಾಡ್ತಿದ್ದೆ? ಮ್ಯಾಮ್, ನಾನೇ ನಿಮಗೆಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಮ್ಯಾಮ್. ನಿನ್ನೆ ರಾತ್ರಿ ನನ್ನ ರೂಮಲ್ಲಿ ಏನೇನೋ ನಡೆದು ಹೋಯ್ತು. ನಾನು ಮಲ್ಕೊಂಡಿದ್ದಾಗ ಬ್ಲ್ಯಾಂಕೆಟ್ನ ಯಾರೋ ಇದಕ್ಕಿದಾಗೆ ಎಳೆದು ಹಾಕಿದ್ರು. ಅಲ್ಲಿ ಎಸಿ ಟೆಂಪರೇಚರ್ ಸಡನ್ ಆಗಿ -ಡಿಗ್ರಿಗೆ ಹೋಗಿ ಇಡೀ ರೂಮೇ ಫ್ರೀಸ್ ಆಗೋಯ್ತು ಮ್ಯಾಮ್. ಮಿರರ್ ಮೇಲೂ ಏನೇನೋ ಬರ್ದಿತ್ತು. ನನಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ. ಇಟ್ ವಾಸ್ ಸೋ ಸಫೋಕೇಟಿಂಗ್ ಇನ್ಸೈಡ್ ದ ರೂಮ್. ನಾನು ಆಚೆ ಹೋಗಿ ನೋಡಿದ್ರೆ ಮೇನ್ ಡೋರ್ ಅಲ್ಲಿ ದಿಗ್ಬಂಧನ ಸುಟ್ಟು ಹೋಗಿತ್ತು ಮ್ಯಾಮ್. ತಿಥಿ ಅರ್ಧಕ್ಕೆ ನಿಂತ್ರೆ ಇಷ್ಟು ವರ್ಷದ ಸಿದ್ಧಿಗಳು ನೀರಲ್ಲಿ ಹೋಮ ಮಾಡ್ದಾಗತ್ತೆ. ಆತ್ಮ ಬಿಡುಗಡೆ ಆದ್ರೆ ಇನ್ನೂ 1 ವರ್ಷ ಕಾಯ್ಬೇಕು. ಅಂಬಿಕಾ, ನಮ್ಮ ಮಗಳು ನನ್ನ ಬಗ್ಗೆ ಕ್ರಿಯೇಟ್ ಮಾಡ್ಕೊಂಡಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಅದು ಹೇಗೆ ಚೇಂಜ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂಬಿಕಾ. ನೀವು ಹಾಗೆ ತಿಳ್ಕೊಬೇಡಿ ಶರತ್. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಈಗ ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋದ್ರೆ ಸಾಕು. ನೀನು ಎಲ್ಲೇ ಇದ್ರು, ಹೇಗೆ ಇದ್ರು, ನಾನು ಹಿತ ಒಂದಾಗಬೇಕು ಅಂತ ಬಯಸ್ತಾ ಇರ್ತೀಯ ಅಂತ ನನಗೆ ಗೊತ್ತು. ಹೌದು ಶರತ್. ಪ್ಲೀಸ್, ನೀನು ಎಲ್ಲಿದೆಯೋ ಅಲ್ಲಿಂದಾನೆ ನನಗೆ ಹಿತ ಜೊತೆ ಒಂದು ಮಾಡೋದಕ್ಕೆ ಸಹಾಯ ಮಾಡ್ತೀಯ? ನಾನು ಇಲ್ಲೇ ಇದ್ದೀನಿ ಶರತ್. ನಿಮ್ಮನ್ನ ಹಿತನ ನಾನು ಒಂದು ಮಾಡೇ ಮಾಡ್ತೀನಿ. ನಿನ್ನೆ ರಾತ್ರಿ 10 ಗಂಟೆವರೆಗೂ ಇವರು ದೇವಸ್ಥಾನ ಇದ್ದುದು ನಾನು ನೋಡಿದ್ದೀನಿ. ಈಗ ಶ್ರೀಚಕ್ರ ಕಾಣ್ತಿಲ್ಲ ಅಂದ್ರೆ ಏನರ್ಥ? ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಶ್ರೀಚಕ್ರ ಕುಂಕುಮಾರ್ಚನೆ ಆಗದೆ ಉತ್ಸವ ಶುರು ಮಾಡೋ ಹಾಗೆ ಇಲ್ಲ. ಶ್ರೀಚಕ್ರ ಸಿಗದೇನೆ ಉತ್ಸವ ನಿಂತ್ರೆ ನಾಳೆ ಊರಿನ ಗತಿ ಏನು? ನಾನು ಅವತ್ತೇ ಹೇಳ್ದೆ, ಈ ಕುಟುಂಬದವರಿಗೆ ಈ ಉತ್ಸವದ ಹೊಣೆ ಬೇಡ ಅಂತ. ಈಗ ನೋಡಿ ಏನಾಯ್ತು ಅಂತ. ಆ ನಾಸ್ತಿಕ ಹುಡುಗಿಗೆ ಉತ್ಸವದ ಜವಾಬ್ದಾರಿ ಕೊಟ್ರೆ ಆಗುತ್ತಾ? ಅದಕ್ಕೆ ಅದು ಆ ದೇವಿಗೂ ಇಷ್ಟ ಆಗಿಲ್ಲ. ಎದ್ದು ಬಾ ತಾಯಿ, ಸಾಕು ಅಭ್ಯಂಜನ. ಕೂರ್ಮ, ನೀನೇ ದಾರಿ. ಕೂರ್ಮ, ನೀನೇ ದಾರಿ.
ಆಗ್ಲಿಲ್ವಾ? ಎಲ್ರೂ ಇಲ್ಲಿ ಆಮೆ ಇದೆ ಅಂತಾರೆ, ನಿಜನಾ? ದುರ್ಗಾ ಕಲ್ಯಾಣಿ ನಿಮ್ಮನ್ನೇ ನಂಬ್ಕೊಂಡಿದ್ವಲ್ಲ ಅರ್ಚಕರೇ, ದೇವಸ್ಥಾನದಲ್ಲಿ ಕೊನೆಗಿದ್ದಿದ್ದು ನೀವೇ. ಈಗ ಶ್ರೀಚಕ್ರ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಹಾಗೆಲ್ಲ ಮಾತಾಡ್ಬೇಡಿ. ದೇವಿನ ಅರ್ಚನೆ ಮಾಡೋರು ನಾನು ಆ ರೀತಿ ಮಾಡ್ತೀನ? ನೀವೇ ಮಾಡಿದ್ರು, ಇನ್ಯಾರ ಕೈಯಲ್ಲಿ ಮಾಡಿಸಿದ್ರು? ನಿಮ್ಮಿಂದ ಇಡೀ ಊರಿಗೆ ಶಾಪ. ಇನ್ನ ಇವ್ರನ್ನ ನಂಬೋದ್ ಬೇಡ, ಇವ್ರನ್ನ ಊರಿಂದ ಆಚೆ ಕಳಿಸಿ. ಅರ್ಚಕರೇ, ನಿಮ್ಮಿಂದ ದೇವಿ ಶಾಪ ನಾವು ಅನುಭವಿಸೋಕ್ಕಾಗಲ್ಲ. ನ್ಯಾಯ ಎಲ್ರಿಗೂ ಒಂದೇ, ನೀವು ಊರು ಬಿಟ್ಟು ಹೋಗ್ಬೇಕು ಅಷ್ಟೇ.